ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಪತ್ರಿಕಾಗೋಷ್ಠಿಯ ದೃಶ್ಯ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ಸ್ನೇಹಿತರನ್ನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶನಾದರೂ ಇಷ್ಟೇ. ಮೊನ್ನೆ ಮೊಬೈಲ್ನಲ್ಲಿ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಮಾಜಿ ಶಾಸಕನಾಗಿದ್ದಂಥ ಮಂಜು ಆತ ಈ ಹೇಮಾವತಿ ನೀರು ಮಾಗಡಿ ತಾಲೂಕಿಗೆ ಬರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ ಶ್ರಮ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ವಿಚಾರದಲ್ಲಿ ಅಥವಾ ಅಲ್ಲಿಗೆ ವೃಷಭಾವತಿ ನದಿ ಸಂಬಂಧಪಟ್ಟಂಥ ಬೈರಮಂಗಲದ ಕೆರೆಗೆ ಆಗಿರ್ತಕ್ಕಂಥ ಅಣೆಕಟ್ಟು, ಈ ಅನೇಕ ವಿಚಾರಗಳ ಬಗ್ಗೆ ಭಾಳ ಉತ್ತರ ಕುಮಾರನ ಥರ ಕೂತ್ಕೊಂಡು 4-5 ಜನನ ಕೂರಿಸ್ಕೊಂಡು ಬಾಯಿಗೆ ಬಂದಂಗೆ ಬೊಗಳಿರ್ತಕ್ಕಂಥ ವಿಚಾರ ಏನಿದೆ ಆತನಿಗೆ ನಮಗೂ ಕೂಡ ಕೆಲವು ಸರ್ತಿ ಮುಜುಗರ ಆಗ್ತದೆ. ಯಾಕೆಂದರೆ 4-6 ಜನ ನಿಮ್ಮೆಲ್ಲರ ಮಾಧ್ಯಮದ ಮೂಲಕ ಚಿಕ್ಕವರಿಂದ ಹಿಡಿದು ವಯೋವೃದ್ಧರ ತನಕನೂ ಇವೆಲ್ಲವನ್ನೂ ನೋಡ್ತಾ ಇರ್ತಾರೆ. ಈ ಒಂದು ವೇದಿಕೆ ಭಾಳ ಶಕ್ತಿಯುತವಾದಂಥ ವೇದಿಕೆ. ಒಬ್ಬ ಸಮಾಜದ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಒಬ್ಬ ನಾಯಕನ ಮಾತುಗಳು ಅನೇಕ ಜನಗಳ ಮುಗ್ಧ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತದೆ. ನಾವು ಅದನ್ನ ಮಾತಾಡಬಾರ್ದು ಅಂತ ಇದ್ದರೂ ಕೂಡ ಈತನ ಮಂಜು ಅಂತ ಮಾಜಿ ಶಾಸಕನ ಹೊಲಸು ಬಾಯಿ ಅಥವಾ ತಿಕ್ಕಲು ಮಾತುಗಳಿಗೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡಬೇಕು. ಇಲ್ದಿದ್ರೆ ಇವನು ತಿಕ್ಲಾಟಕ್ಕೆ ಕೊನೆ ಇರೋದಿಲ್ಲ, ಇವನಿಗೆ ಚೀಮಾರಿ ಹಾಕಬೇಕು ಅನ್ನೋಂಥ ದೃಷ್ಟಿಯಿಂದ ಕರಿತಾ ಇದ್ದೀವಿ. ಇದಾದಮೇಲೆ ಬಹುಶಃ ನಾನು ಆತನ ತಿಕ್ಕಲ್ ಮಾತುಗಳಿಗೆ, ಆತನ ಲಫ್ಡಾ ಮಾತುಗಳಿಗೆ ಉತ್ತರ ಕೊಡಬೇಕಾದಂಥ ಪ್ರಮೇಯ ಇರೋದಿಲ್ಲ ಅಂತ ನಾನಾದರೂ ತಿಳಿತಾ, ಈ ನೀರು ಹೇಮಾವತಿ ನೀರನ್ನು ತರುವಂಥ ವಿಚಾರದಲ್ಲಿ ಯಾವ್ಯಾವ ಸರ್ಕಾರಗಳು ಏನೇನು ಮಾಡಿವೆ ಅನ್ನೋಂಥ ವಿಚಾರನ ಸನ್ಮಾನ್ಯ ಶಾಸಕರಾದಂಥ ಬಾಲಕೃಷ್ಣರವರು ಅವ್ರಿಗಿರ್ತಕ್ಕಂಥ ಮಾಹಿತಿ, ಅವ್ರಿಗಿರ್ತಕ್ಕಂಥ ದಾಖಲಾತಿಗಳ ಪ್ರಕಾರ ಮಾತಾಡಿರೋಂಥದ್ದನ್ನ ಬಾಲಕೃಷ್ಣ, ಮಿಸ್ಟರ್ ಬಾಲಕೃಷ್ಣ, ನೀನು ಕೈ ಕುಣಿಸ್ಕೊಂಡು ನೀನು ಕುಂಡಿ ಕುಣಿಸ್ಕೊಂಡು ಮಾತಾಡಿದ್ರೆ ನೀನು ಲೀಡರ್ ಆಗಿಬಿಡಲ್ಲ, ಮೀಟ್ರ್ ಇರಲ್ಲ ಅಂತ ನಿನ್ನ ಸಂಸ್ಕೃತಿ, ನೀನು ಕೊಳಚೆ ಸಂಸ್ಕೃತಿ, ನಿನ್ನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂಥ ಮಾತುಗಳಿವೇನಿವೆ, ನಿನ್ನ ವ್ಯಕ್ತಿತ್ವ ಏನಿದೆ, ವೇದಿಕೆ ಮೇಲೆ ನಿಂತಾಗ ಮಾತಾಡೋದೊಂದು ಅಥವಾ ನಿನ್ನ ಖುದ್ದು ಮನಸ್ಥಿತಿ ಏನಿದೆ ಅನ್ನೋಂಥದ್ದನ್ನ ನಿನ್ನ ಹೊಲಸು ಬಾಯಿಯಿಂದ, ನಿನ್ನ ಕೊಚ್ಚೆ ಬಾಯಿಯಿಂದ ಹೇಳಿದ್ಯಾ ಅನ್ನೋಂಥದ್ದನ್ನ ಮತ್ತೊಮ್ಮೆ ನಿನಗೆ ಜ್ಞಾಪಕ ಮಾಡಿಕೊಡ್ತಾ, ಬಾಲಕೃಷ್ಣರವರು ರಾಜಕೀಯಕ್ಕೆ ಬಂದ ನಂತರ ಬಂಕ್ ಮಾಡ್ಕೊಂಡ್ರು, ಗ್ಯಾಸ್ ಏಜೆನ್ಸಿ ಮಾಡ್ಕೊಂಡ್ರು, ಜಮೀನು ಮಾಡ್ಕೊಂಡ ಬೆಂಗಳೂರು ಅಕ್ಕಪಕ್ಕ, ಬೆಂಗಳೂರಲ್ಲಿ ಮನೆ ಕಟ್ಟ ಅಂತಕ್ಕಂಥ ತಿಕ್ಲತನದ ಮಾತುಗಳನ್ನು ಆಡ್ತಿರ್ತಕ್ಕಂಥ ಮಂಜ ಬಾಲಕೃಷ್ಣವರ ಪೂರ್ವಿಕರು, ಬಾಲಕೃಷ್ಣವ್ರ ತಂದೆ ಅಲ್ಲ, ಬಾಲಕೃಷ್ಣವ್ರ ತಾತ ಅಲ್ಲ, ಅವ್ರ ಮುತ್ತಾತ ಅಲ್ಲ, ಅವ್ರಿಗಿಂತಲೂ ಇಂದು ತಲೆಮಾಲಿ ಇರಬೇಕು. ಬಹುಶಃ ಅವತ್ತೇ ಆತನ ಕುಟುಂಬಕ್ಕೆ, ಬಾಲಕೃಷ್ಣನಿಗೆ ಮತ್ತು ಆತನ ಸಹೋದರರಿಗೆ ಕನಿಷ್ಠ ಒಂದು 300 ಎಕರೆ ಜಮೀನನ್ನು ಬಿಟ್ಟೋಗಿರ್ತಕ್ಕಂಥದ್ದು ನನ್ನ ಬಾಲಕೃಷ್ಣವರು ಅಫಿಡವಿಟ್ಟಿಂದ ಪ್ರತಿ ಚುನಾವಣೆಯಲ್ಲೂ ನೀನು ನೋಡ್ತಾ ಇದೆಯಾ ಮುಟ್ಟಾಳ, ಅದಿದ್ದೂ ಕೂಡ ಸುಮ್ಮನೆ ಬಾಯಿಗೆ ಬಂದಂಗೆ ಬೊಗಳುತ್ತೀಯಲ್ಲಪ್ಪ ಅಂತಕ್ಕಂಥ ವಿಚಾರವನ್ನು ಪುನಃ ಮನನ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ. ಬಾಲಕೃಷ್ಣವರು ಮೊನ್ನೆ ಜಮೀನನ್ನು ನೋಡಿದವರಲ್ಲ ನೀನಂತೂ. ಆಮೇಲೆ ಬಡತನನ ನಾನೇನು ಅದನ್ನ ತಪ್ಪು ಅಂತ ಹೇಳೋದಿಲ್ಲ, ಬಡತನ ಒಳ್ಳೆಯ ಬಡತನ ಆಗಿರಬೇಕು, ಅದಕ್ಕಿರಬೇಕಾದಂಥ ಸೌಜನ್ಯ, ನೈತಿಕತೆ ಇದ್ದರೆ ಬಡತನ ಸಿರಿತನ ಎಲ್ಲ ಒಂದೇ ಅಂತಕ್ಕಂಥ ವಿಚಾರ ನಂದು. ನಿನ್ನ ಸ್ಥಿತಿಗತಿ, ನಿನ್ನ ವೇಗದ ಬೆಳವಣಿಗೆಗಳಿಗೆ ಎಲ್ಲಿಂದ ಬತ್ತು ಅಂತಕ್ಕಂಥದ್ದನ್ನ ನೀನು ಒಂದು ಸರ್ತಿ ನಿನ್ನ ಆತ್ಮಾವಲೋಕನ ಮಾಡ್ಕೋ. 5 ವರ್ಷ ಶಾಸಕನಾಗಿದ್ದ ಅವಧಿ ಒಳಗೆ ಮಧ್ಯೆ ಏನಾದರೂ 2.5 ವರ್ಷ ಅಥವಾ 3 ವರ್ಷ ಕರೋನಾ ಏನಾದರೂ ಬರದೇ ಇದ್ದಿದ್ರೆ ನಿನ್ನನ್ನು ಈ ತಾಲೂಕಿನ ಜನ ಹಂಚಿಬಿಟ್ಟಿರೋರು. ಆ 2-3 ವರ್ಷ ಯಾರು ಒಬ್ಬರನ್ನ ನೋಡೋಕ್ಕಾಗದೇ ಇರತಕ್ಕಂಥ ಈ ವಿಶ್ವವೇ ಒಂಥರ ಮುಖ ಮುಚ್ಕೊಂಡು ಕುಳ್ಕೋಬೇಕಾದಂಥ ದೊಡ್ಡ ಮಾರಣಾಂತಿಕ ಅದೊಂದು ಆ ರೋಗ ಏನು ಬಂದಿತ್ತು. ಹಾಗಾಗಿ ನೀನು ಎಲ್ಲಿದ್ಯಾ, ಏನು ಮಾಡ್ತಾಯಿದ್ಯಾ ಅಂತ ಕೇಳೋರ ಸಂಖ್ಯೆ ಕಮ್ಮಿಯಾಗಿ ಇಂಥ ಬಾಯಿಗೆ ಬಂದಂಥ ತಿಕ್ಲು ಮಾತುಗಳನ್ನ ನೀನು ಮಾತಾಡ್ತಾ ಇದೆಯಾ. ಆ ಸಂದರ್ಭದಲ್ಲಿ ನಿನ್ನ ಅಮೋದ ಪ್ರಮೋದ್, ನಿನ್ನ ಅವಾಗಿದ್ದಂಥ ಸ್ವಲ್ಪ ಅವಧಿ ಒಳಗೇನೆ ಮಾಗಡಿ ಒಳಗಿದ್ದಂಥ ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಅನ್ನೋಂಥ ತಹಶೀಲ್ದಾರು ನಮ್ಮ ಕಣ್ಣೆದ್ರಿಗೇನೆ ಒಂದು ದಿನ ನಾನು ಇಷ್ಟೊತ್ತಿಗೆ ಬರ್ತೀನಿ, ನೀವು ಇರಬೇಕ್ರಿ ಅಂತ ನೀನು ಹೇಳ್ತಾ ಇದೆಯಾ, ನಾನು ಅವಾಗಿರೋಕ್ಕಾಗಲ್ಲ, ಹೊರಗಡೆ ಜಮೀನಿನ ಮಹಜರ್ಗೆ ಹೋಗ್ಬೇಕಾಗದೆ ಅಂತ ಹೇಳ್ತಾನೆ. ಒಬ್ಬ ತಹಶೀಲ್ದಾರನ್ನು ಕಂಟ್ರೋಲ್ ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ, ಬಹುಶಃ ಇದನ್ನ ಈ ಪದನ ನಪುಂಸಕ ಅಂತಲೇ ಬಳಸ್ಬೋದೇನೋ ಅಂತ ಇದಕ್ಕೆ ಸೇರಿದಂಥವು ನೀನು ಬೇರೆಯವರ ಸಾಮರ್ಥ್ಯದ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ, ನೈತಿಕತೆ ನಿನಗೆ ಇಲ್ಲ ಅಂತಕ್ಕಂಥದ್ದು. ಜೊತೆಗೆ ನೀನು 2014-16 ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಅಥವಾ ವಿಡಿಯೋ ಅಲ್ಲ,
ಪೇಪರ್ ಕಟಿಂಗ್ ಐತೆ, ನಾನು ತಮ್ಮಲ್ಲಿ ಹಂಚ್ತೀನಿ ತಮ್ಮಲ್ಲಿ ನಾನು ಅದನ್ನ ಹಂಚ್ಕೊಳ್ತೀನಿ ವಿಡಿಯೋ ಅಥವಾ ವಾಟ್ಸಪ್ ಮುಖಾಂತರ. ದೇವೇಗೌಡ ಮತ್ತು ಕುಮಾರಸ್ವಾಮಿ ಯಾವತ್ತೂ ನೀನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ವೀರಾವೇಶದಿಂದ ಮಾತಾಡಿದ್ದೆ. ದೇವೇಗೌಡ ಮತ್ತು ಕುಮಾರಸ್ವಾಮಿ ಹೇಮಾವತಿಗೆ ಅಡ್ಗಾಲ ಹಾಕದೇ ಇರಲಿ ಅಂತಕ್ಕಂಥದ್ದು, ಅದನ್ನು ಕೂಡ ನಿನಗೆ ತಂದು ಕೊಡ್ತೀನಿ. ನಿಂದು ಬಾಯ ಅಥವಾ ಹಳ್ಳಿ ಕಡೆ ಜನ ಮಾತಾಡ್ತಕ್ಕಂಥ ಇನ್ನೊಂದು ಚಪ್ಲಿನ ಅಂತ ಅಂತಾರಲ್ಲ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾವ್ಯಾವ ವೇಷವನ್ನು ಬಣ್ಣವನ್ನು ಹಾಕ್ತೀಯ, ಯಾವ ಪಾತ್ರಕ್ಕೆ ಸಂಬಂಧಪಟ್ಟಂಥ ಬಣ್ಣ ಹಾಕ್ತೀಯ ಅಂತ ನಾಟಕವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತೀಯ. ಆ ವಿಚಾರದಲ್ಲಿ ನೀನು ಬೇರೆ ಎಲ್ಲರಿಗಿಂತಲೂ ಒಂದು ಕೈ ಮೇಲಿದೆಯಾ ನೀನು ಆ ನಾಟಕ ಪ್ರವೃತ್ತಿ ಒಳಗೆ. ಹೀಗೆ ಅದ ನಂತರ ಅಲ್ಲಿಂದ ಪುನಃ ಇನ್ನೂ ಬಾಲಕೃಷ್ಣ ಅವ್ರ ಮೇಲಿನ ಆರೋಪ ಪಟ್ಟಿನ ಪುನಃ ಮುಂದುವರಿಸ್ತಾ ಹೋಗ್ತೀಯ. ಹೇಳ್ತೀಯ 600 ಕೋಟಿ ಹಗರಣ, ರಸ್ತೆ ಕಾಮಗಾರಿಗಳಲ್ಲಿ 600 ಕೋಟಿ ಹಗರಣ ಮಾಡಿದಂಥವ್ರು ಹಾಗೆ ಹೇಗೆ ಅಂತ. 5 ವರ್ಷಗಳ ಕಾಲ, ಅದರೊಳಗೆ 2 ವರ್ಷಗಳ ಕಾಲ ಕುಮಾರಸ್ವಾಮಿ ಅವರು CM ಕೂಡ ಆಗಿದ್ದರು. ನೀನು ಶಾಸಕನಾಗೂ ಕೂಡ ಇದ್ದೆ. ಅಂದರೆ ನೀನಿವಾಗ ಕೈಲಿ ಆಗದೇ ಇರೋನು ಅಂತಾನ, ಬೆನ್ನಿರ್ದೇವ್ರವನು ಅಂತಾನ, ಏನು ಅನ್ಬೇಕು ನಿನ್ನ ಅಂತ ಅವಧಿಗೆ ಬಾಲಕೃಷ್ಣ ಸೋತು ಮಾಜಿ ಹಾಕ್ಕೊಳ್ತಿದ್ದಂಥ ಅವಧಿಲಿ ನಿನ್ನ ಕೈಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥದ್ದನ್ನು ತನಿಖೆ ಮಾಡಿಸಿ 600 ಕೋಟಿ ಒಳಗೆ ಬಾಲಕೃಷ್ಣ ಅವ್ರ ಪಾತ್ರ ಏನಾದರೂ ಇತ್ತು ಅಂತ ಅಂದಿದ್ರೆ ಕಾನೂನು ಪ್ರಕಾರ ಯಾವ ಶಿಕ್ಷೆಯನ್ನು ಕೊಡಿಸ್ಬೋದಾದಂಥ ಶಕ್ತಿ ನಿನಗವತ್ತು ಕೊಟ್ಟಿದ್ದಾಗ, ಅದ್ರ ಜೊತೆಗೆ ನಿನ್ನ ಇದು ನೇರವಾಗಿ ಕುಮಾರಸ್ವಾಮಿಯವ್ರ ಜೊತೆ ನಿನ್ನ ಪಕ್ಷದ ಸಂಬಂಧ ಇದ್ದರೆ, ಈ ಕೂಡಿಕೆ ಸಂಬಂಧದಲ್ಲಿ ಅಶ್ವಥ್ ನಾರಾಯಣ ಅವ್ರ ಜೊತೆನೂ ಚೆನ್ನಾಗಿದ್ದೆ ನೀನು. ಈ ಕೂಡಿಕೆ ಸಂಬಂಧ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಕ್ಕಂಥ ಅದು ಬಿಡು, ನಿನ್ನ ವಿಚಾರದಲ್ಲಿ ನಿನ್ನ ಕುಟುಂಬದ ವಿಚಾರ, ಆ ಸಂಬಂಧದ ವಿಚಾರ ಜಾಸ್ತಿ ನಾವು ಹೇಳಬೇಕಾಗಿಲ್ಲ. ಕೂಡಿಕೆ ವಿಚಾರ ನಿನಗೆ ಚೆನ್ನಾಗಿ ಗೊತ್ತು. ಆ ಸಂಬಂಧದ ಅಶ್ವಥ್ ನಾರಾಯಣ ಅವ್ರ ಜೊತೆ ಇದ್ದಂಥ ನಿನ್ನ ಅವತ್ತಿನ ಗೆಳೆತನದಿಂದ ಕುಮಾರಸ್ವಾಮಿ ಅವ್ರನ್ನ ವಾಚಾಮ ಗೋಚರ ಅಶ್ವಥ್ ನಾರಾಯಣ ಬೈದ್ರೂ ಯಾಕಣ್ಣ ಹಿಂಗೆ ಮಾತಾಡ್ತಾ ಇದೆಯಾ ನಮ್ಮ ಕುಮಾರಣ್ಣನ ಅಂತ ಕೇಳೋಕ್ಕಾಗ್ದಿರ ಹೇಳಿ ನೀನು ಮೀಟ್ರಿದ್ರೆ ನೀನು ನಮ್ಮ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಂತ ಪ್ರತಿಪಾದಿಸು ಮೀಟ್ರ್ ವಿಚಾರಕ್ಕೆ ಬರ್ತೀಯಾ ಮಂಜು? ಅದೇನೋ ಇನ್ನೊಂದು ಹೇಳ್ತಾನೆ, ನನ್ನ ಕೆಣಕ್ತೀಯ ಬಾಲಕೃಷ್ಣ ಅಂತ. ನೀನು ಯಾರಯ್ಯ ನಿನ್ನನ್ನು ಏನು ಅನ್ಕೊಂಡಿದ್ಯಾ ನೀನು? ಒಂದು ಕೊಚ್ಚೆ ಒಳಗಿರ್ತಕ್ಕಂಥ ಹುಳು ಅಂತಕ್ಕಂಥದ್ದು ನನ್ನ ಭಾವನೆ ನಿನ್ನ ಬಗ್ಗೆ. ಗಟಾರೊಳಗಿರ್ತಾವಲ್ಲ ಈ ಥರ ಹುಳುಗಳು, ಜಾಸ್ತಿ ದಿನ ನೀರು ನಿಂತು ಒಂದೇ ಜಾಗದಲ್ಲಿ ರಾಡಿ ಆದಂಥ ನೀರಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಕ್ರಿಮಿ ನೀನು. ನನ್ನ ಕೆಣಕ್ತಿಯ ಬಾಲಕೃಷ್ಣ ಅಂದರೆ ನಿನ್ಗೆ ಏನೈತೆ ಅಸ್ತಿತ್ವ? ಲೇ ಮಂಜ, ನಿನ್ಗೆ ಅಸ್ತಿತ್ವ ಏನಿದೆಯೋ? ನಿನಗೆ ಮಾತಾಡಬೇಕಾದ್ರೆ ಸ್ವಲ್ಪ ಗೌರವವಾಗಿ ಮಾತಾಡಯ್ಯ. ಈ ವೇದಿಕೆ ಸಾವಿರಾರು ಜನ ನೋಡಿ ಫಾಲೋ ಮಾಡ್ತಿರ್ತದೆ. ನಾನು ಆಗಲೇ ಹೇಳಿದ್ದೀನಿ, ನಿನ್ನ ಬಗ್ಗೆ ಇಷ್ಟೊಂದು ಮಾತಾಡಲಿಕ್ಕೂ ಕೂಡ ಮನನೊಂದು ಮಾತಾಡ್ತಾ ಇರೋದಿದು. ನಿನಗೆ ಯೋಗ್ಯತೆ ಇಲ್ವಲ್ಲ, ಅರಿವಿನ ಯೋಗ್ಯತೆ ಇಲ್ಲಲ್ಲ ಅನ್ನೋಂಥ ಕಾರಣಕ್ಕೆ ಎಚ್ಚೆತ್ಕೊಳ್ಳಿ ಅಂತ. ಇನ್ಮೇಲೆ ಅದು ಸರಿಯಾಗಿ ಮಾತಾಡೋದು ಕಲಿ. ಯಾವ ಮೀಟ್ರು ನೀನು ಬಾಲಕೃಷ್ಣವ್ರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು? ಯಾವ ಮೀಟ್ರು ಬಾಲಕೃಷ್ಣವ್ರು ಕಾರ್ಯಕರ್ತನ ವಿಚಾರದಲ್ಲಿ, ಕಾರ್ಯಕರ್ತರಿಗೆ ಅನ್ಯಾಯ ಆಯಿತು ಅನ್ನೋಂಥ ವಿಚಾರದಲ್ಲಿ ಕುದೂರಿನಲ್ಲಿ ಅವ್ರ ಮೇಲೇ ಕೇಸ್ ಆಗ್ತದೆ ಅಂತ ಗೊತ್ತಿಲ್ಲದ್ರು ಹೋಗಿ ಸಬ್ ಇನ್ಸ್ಪೆಕ್ಟ್ರಿಗೆ, ಸರ್ಕಲ್ ಇನ್ಸ್ಪೆಕ್ಟ್ರ್ ನಂದೀಶ್ ಅವರು ಇವತ್ತು ದಿವಂಗತರಾಗಿದ್ದಾರೆ, ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಮೀಟ್ರ್ ಬಗ್ಗೆನಾ ನೀನು ಹೇಳ್ತಾ ಇರೋದು? ಅಥವಾ ಹಿಂದೆ ಒಂದು 10-15 ವರ್ಷಗಳ ಹಿಂದೆ ಮಾಜಿ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಪುರುಷೋತ್ತಮ್ರವ್ರನ್ನ ಅಶೋಕ್ ಕುಮಾರ್ ಸರ್ಕಲ್ ಇನ್ಸ್ಪೆಕ್ಟ್ರು ಅರೆಸ್ಟ್ ಮಾಡಿಬಿಟ್ಟಾಗ ಅವ್ರ ಮನೆಯಿಂದ ಬರಲಿಕ್ಕೆ ಬಾಲಕೃಷ್ಣವರು ಅವ್ರ ಮನೆಯಿಂದ ಅವರನ್ನು ಕರೆತರಲಿಕ್ಕೆ ಚಾಲಕ ಇಲ್ದಿದ್ರು ಕೂಡ ರಾತ್ರಿ 2 ಗಂಟೆಗೆ ಅವರೇ ಡ್ರೈವ್ ಮಾಡಿಕೊಂಡು ಬಂದು ಒಂದು ಸತ್ಯಾಗ್ರಹ ರಾತ್ರಿ 3 ಗಂಟೆಗೆ ಕುಳಿತಲ್ಲ ಪೊಲೀಸ್ ಸ್ಟೇಷನ್ ಎದುರಿಗೆ. ಆ ಮೀಟ್ರನ್ನು ನೀನು ಕೇಳ್ತಾ ಇರೋದು ಬಾಲಕೃಷ್ಣವ್ರ ಮೀಟ್ರನ್ನ? ಅಥವಾ ಇನ್ನೊಂದು ವಿಚಾರದಲ್ಲಿ ಈ ಮೀಟ್ರ್ ಬಗ್ಗೆ ನಮಗೆ ಪಾಪ ಏನು ಹೇಳಲಿಕ್ಕಾಗಲ್ಲ. ಯಾವುದೋ ಅರ್ಶಿನ ಕುಂಕುಮ ಹಚ್ಚಿ ಗಂಧದ ಕಡ್ಡಿ ತೊಗೊಂಡು ಪೂಜೆ ಮಾಡಿ ಆ ಯೋನಿ ಪೂಜೆ ಮೀಟ್ರ್ ಬಾಲಕೃಷ್ಣವ್ರಿಗಿಲ್ಲ ಮಂಜ. ನಿನ್ನ ಥರ ಪೂಜೆಯ ಅವಶ್ಯಕತೆಯೂ ಇಲ್ಲ, ಅಥವಾ ಅಷ್ಟು ಅಧೋಗತಿಗೂ ಕೂಡ ಇಳ್ದಿಲ್ಲ ಅಂತಕ್ಕಂಥ ಮಾತನ್ನು ನಿನಗೆ ನೆನಪಿಸ್ಕೊಡ್ತೀನಿ ಮಂಜ. ನನ್ನ ಅಕ್ಕ ಮಂಜಕ್ಕ, ನಿನ್ನ ಶ್ರೀಮತಿ ಧರ್ಮಪತ್ನಿ ಒಳ್ಳೆಯವಳಾಗಿರೋದಕ್ಕಿನ್ನೂ ನೀನು ಮನೇಲಿದೆಯಾ? ಆಕೆಯ ಮಾತೃ ಹೃದಯ ಭೂಮಿಗೆ ಹೋಲ್ಸವ್ರೆ ಹೆಣ್ಣನ್ನು ಆಕೆಗಿರ್ತಕ್ಕಂಥ ದೊಡ್ಡ ಗುಡದಿಂದ ಇನ್ನೂ ನೀನು ಮನೇಲಿದೆಯಾ? ನೀನು ಮಾಡಿರ್ತಕ್ಕಂಥ ಹಲ್ಕಾಯಿ ಕೆಲಸಗಳು ಇಷ್ಟು ಜಗಜ್ಜಾಹಿರಾತಾದರೂ ಕೂಡ ಆ ಮಕ್ಳುಗಳ ಮೇಲೆ, ನಿನ್ನ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಕ್ಳುಗಳ ಮೇಲೆ ಆಗ್ಬೋದಾದಂಥ ಪರಿಣಾಮ ಏನು ಬೇರೆಯವ್ರ ಎದುರಿಗೆ ಸಮಾಜದಲ್ಲಿ? ನಿಮ್ಮ ಧರ್ಮಪತ್ನಿಯವ್ರ ಬಗ್ಗೆ ಅವ್ರಿಗೆ ಆ ಮಾನಸಿಕವಾಗಂಥ ತೊಳಲಾಟ ಏನಾಗ್ಬೋದು ಅಂತಕ್ಕಂಥದ್ದು ಅರಿವಿಲ್ಲದೆ ನೀನು ಬಾಯಿಗೆ ಬಂದನಿಗೆ ನೀನು ಚಕ್ಕಂದ ಆಡ್ಕೊಂಡು 5 ವರ್ಷ ಕಾಲ ಕಳೆದವು ನೀನು. ಅರ್ಶಿನ ಕುಂಕುಮ ಇಟ್ಟು ಗಂಧದ ಕಡ್ಡಿ ತೊಗೊಂಡು ಅದೇನೋ ಪೂಜೆ ಮಾಡ್ಕೊಂಡು ನೀನು ಮಂಜ. ಇನ್ನೂ ನಿನ್ನ ಯೋಗ್ಯತೆ ಬಗ್ಗೆ ಇನ್ನೂ ಮಾತಾಡಬೇಕೇನೋ ಮಂಜ? ಹಾಂ, ತೂಕ ಕಲ್ತ್ಕೊಳ್ಳೋ. ಆವಾಗ ಯಾವುದೋ ಒಂದು ಗೊಲ್ಲ ಸಮುದಾಯಕ್ಕೆ ಸೇರಿದಂಥ ಬಾಲಕೃಷ್ಣ ಅವ್ರ ಡ್ರೈವರ ತಾಯಿಯವ್ರ ಬಗ್ಗೆ ಅಸಂಬದ್ಧವಾಗಿ ಅತ್ಯಂತ ಕೆಟ್ಟ ಮಾತು, ಬೋಳಿ ಮಗನೇ
ಇನ್ನು ಅದು ಹೇಳಲಿಕ್ಕೂ ಕೂಡ ಕೆಟ್ಟ ಮಾತುಗಳು. ಇಂಥ ಯೋಗ್ಯತೆ ನೀನು ಬಾಲಕೃಷ್ಣವ್ರ ಬಾಯಿಯನ್ನು ಹರ್ಕಲು ಬಾಯಿ ಮಾಡ್ಕೊಬಿಡಿ ಅಂತ ಇದೆ. ನೀನು ಕೊಳಕು ಹುಳು, ನೀನು ಒಂದು ಸಮಾಜಕ್ಕೆ ಕೊಳಕು, ನೀನು ಒಂದು ನೈತಿಕತೆ ಸತ್ತಿರ್ತಕ್ಕಂಥ, ನೈತಿಕವಾಗಿ ಅಧಪತನವಾಗಿರ್ತಕ್ಕಂಥ ನೀನು ಬೇರೆಯವರ ನೈತಿಕತೆ ಬಗ್ಗೆ ನೀನು ಮಾತಾಡ್ತೀಯಲ್ಲ. ಲೇ ಮಾಮ, ಮಂಜು ಮಾಮ, ಹಾಂ ಯಾವುದೋ ಗ್ಯಾಸ್ ಏಜೆನ್ಸಿ ಇವೆಲ್ಲ ಯಾವತ್ತೋ. ಆಮೇಲೆ ಹೇಳ್ತೀಯ ಕುಮಾರಸ್ವಾಮಿ ಅವರಿಂದ ನೀನು ಗೆದ್ದು ಬಂದು. ಕುಮಾರಸ್ವಾಮಿ ಅವರು ದೇವೇಗೌಡರ ಬಗ್ಗೆ ನಿನಗಿಂತನೂ ನಮಗೆ ಗೌರವ ಐತೆ. ರಾಜ್ಯಕ್ಕೆ ಇಬ್ಬರು ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು, ದೇವೇಗೌಡರು ಸನ್ಮಾನ್ಯ ಪ್ರಧಾನಿಯಾಗಿದ್ದಂಥವ್ರು, ಇಡೀ ದಕ್ಷಿಣ ಭಾರತದಿಂದ ಹೋಗಿದ್ದಂಥ ಒಬ್ಬ ಪ್ರಧಾನಿ. ನಮಗೂ ಕೂಡ ಹೆಮ್ಮೆ ಇದೆ. ಆದರೆ ಟೀಕೆಗಳು ರಾಜಕಾರಣವಾಗಿ ನಾನು ಅವರು ಒಂದೊಂದು ರಾಜಕೀಯ ಪಕ್ಷದಲ್ಲಿ ಬೇರೆ ಬೇರೆ ಇದ್ದಾಗ ಟೀಕೆಗಳನ್ನು ನಾನು ಆರೋಗ್ಯಕರವಾಗಿ ನಾನು ಟೀಕೆ ಮಾಡ್ತೀನಿ. ಹೇಮಾವತಿ ನೀರು ಆಯಾ ಕಾಲಕ್ಕೆ ಕೆಲಸ ನಿರ್ವಹಿಸಿದ ಯಾವುದೇ ಮುಖ್ಯಮಂತ್ರಿ ಆದರೂ ಮಾಡಲೇಬೇಕು. ಒಳ್ಳೆ ಕಥೆಯಲ್ಲ. ಜನಗಳಿಂದ ಗೆದ್ದಂಥ 224 ಶಾಸಕರ ಪೈಕಿ ಬಹುಪಾಲು ಜನಗಳ ಬಹುಮತದೊಂದಿಗೆ ಮುಖ್ಯಮಂತ್ರಿ ಆದವನು ಕರ್ತವ್ಯ. ಅದು ದೇವೇಗೌಡರು ಮಾಡಿರಲಿ, ನಮ್ಮ ಸಿದ್ದರಾಮಣ್ಣ ಮಾಡಿರಲಿ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಮಾಡಿರಲಿ, ಅಥವಾ ಕುಮಾರಸ್ವಾಮಿ ಅವ್ರು ಮಾಡಿರಲಿ. ನಾನು ಮಾಡಿದೆ ಒಳ್ಳೆ ಕಥೆಯಲ್ಲ. ಕುಮಾರಸ್ವಾಮಿ ಅವರಿಂದ ನೀನು MLA ಅದೇ ಅಂತೀಯ. ನೀನು ನಾಚಿಕೆ ಆಗಲ್ವಾ? ಬಾಲಕೃಷ್ಣ 1994ಕ್ಕೆ MLA, ಮದುವೆಗಿಂತ ಮುಂಚಿತವಾಗಿ MLA ಬಾಲಕೃಷ್ಣ. ಹಾಂ, ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ವಯಸ್ಸಿನಲ್ಲಿ ಕುಮಾರಸ್ವಾಮಿ ಅವರು ದೊಡ್ಡವರು ಇರ್ಬೋದು. MLA ಗಿರಿ ಒಳಗೆ ಬಾಲಕೃಷ್ಣ ಕುಮಾರಸ್ವಾಮಿ ಅವ್ರಿಗೆ ಸೀನಿಯರ್ ಇದ್ದಾರೆ. ವಿಚಾರಗಳನ್ನ ತಿಳಿದು ಮಾತಾಡು, ಗೊತ್ತಿಲ್ಲದೆ ಇರ್ತಕ್ಕಂಥ ಇತಿಹಾಸವನ್ನು ಗೊತ್ತಿರೋರಿಂದ ಕೇಳಿ ತಿಳ್ಕೊಂಡು, ನಿನ್ನ ಹತ್ರ 3-4 ಜನ ಒಂದಿ ಮಾಗಿದ್ರು ಕೂಡ ಇದ್ದಾರೆ, ಅಂಥವ್ರಿಂದ ಕೇಳಿ ತಿಳ್ಕೊಂಡು ಮಾತಾಡೋಂಥದ್ದಾಗಬೇಕೇ ವಿನಃ ಬಾಯಿದೆ ಅಂತ ಅಂದ್ಬಿಟ್ಟು ಉತ್ತರ ಕುಮಾರ್ ನನಗೆ ನೀನು ಬಾಯಿಗೆ ಬಂದಂಗೆ ಹಡ್ತಾ ಇರ್ತೀಯ. ಆಮೇಲೆ ನೀನು ಮಾಡ್ತಕ್ಕಂಥ ಪೂಜೆಗಳ ಬಗ್ಗೆ ನಿನ್ನ ಹರಿದಾಡ್ತಕ್ಕಂಥ ಟೇಪ್ಗಳು, ನಾನು ನನ್ನ ಮಾಗಡಿ ತಾಲೂಕಿನ ಅಕ್ಕ ತಂಗಿಯರಿಗೆ ಪಕ್ಷಾತೀತವಾಗಿ ಅವ್ರು ಯಾವುದಾದ್ರು ಪಕ್ಷದಲ್ಲಿರಲಿ, ಮಂಜಾಗ್ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಪಕ್ಷದಲ್ಲೇ ಇದ್ದರೂ ಕೂಡ ನಿಮ್ಮ ಕೈ ಮುಗಿತೀನಿ. ದಯಮಾಡಿ ಹೆಣ್ಮಕ್ಳು ಒಂಟಿವರೆ ಇರೋಂಥ ಮನೆಗಳಿಗೆ ಅವನ್ನ ಮತ ಕೇಳಕ್ಕೆ ಬಂದಾಗ ಒಳಗೆ ಸೇರಿಸ್ಬೇಡಿ ಅಂತಕ್ಕಂಥದ್ದು ನನ್ನ ಮನವಿ. ನಾನು ಮಂಜುವರು ಪೂಜೆ ಮಾಡೋ ಸ್ಥಳಗಳು ಯಾವ್ಯಾವು ಅಂತ ಅಂದ್ಬಿಟ್ಟು ಈ ಥರ ಪೂಜೆ ಮಾಡ್ತಕ್ಕಂಥ ನೀನು ಬೇರೆಯವರ ಮೀಟ್ರ್ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು, ಅಲ್ಲಿಂದ ಬರ್ತೀಯ. ಪುನಃ ಇನ್ನು ಅವರೊಬ್ಬರಿದ್ದಾರೆ, ಅವರೊಬ್ಬರು ತಮ್ಮಾಜಿ, ಅವರು ಸ್ವಘೋಷಿತ ಸಹಕಾರ ರತ್ನ ಅಂತಿದೆ. ಅದೇನೋ ಸರ್ಕಾರ ಇವಾಗ ಸಹಕಾರ ರತ್ನ ನನ್ನ ಸಾಮರ್ಥ್ಯವನ್ನು ಅಥವಾ ನನ್ನ ಸೇವೆಯನ್ನು ಗುರುತಿಸಿ ಸಹಕಾರ ರತ್ನ ಕೊಡ್ತು, ಅದು ನಿಲ್ಲಿಸಿದ್ಯಾ. ಕುದೂರಲ್ಲಿ 18 ಕೋಟಿ ಚಿನ್ನಾಭರಣ ಸಾಲ ಹೊಡ್ಕೊಂಡು ಹೋಗ್ಬಿಟ್ರು ಅಂತ ಅಂತೀಯ. ನೀನು ಹೇಳ್ತಕ್ಕಂಥ ಸುಳ್ಳುಗಳಿಂದ ಸಮಾಜ ಯಾವ ದಾರಿಗೆ ಹೋಗ್ತದೆ ಅಂತಕ್ಕಂಥ ತಿಳುವಳಿಕೆ ನಿಂದಾಗಿರಲಿ. ಏನಾದರೂ ಒಂದು ಮಾಹಿತಿಯನ್ನು ಕೊಡಬೇಕಾದಾಗ ತಪ್ಪಾಗಿದ್ದರೆ, ತಮ್ಮಾಜಿನೇ ತಪ್ಪು ಮಾಡಿದರೆ ಅವನು ಕೂಡ ಹೊರ್ತಲ್ಲ, ಶಿಕ್ಷೆಗೆ ಅಥವಾ ಕಾನೂನಿನ ಕೆಳಗೆ ಅವನು ಸಮಾನ. ಅದಕ್ಕೆ ಬೇಕಾಗಿರೋ ಕೆಲಸ ಮಾತಾಡು, ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಕ್ಕೆ ನೀನು ತೊಡಗಿಸ್ಕೊ. ಅದನ್ನು ಹೊರತುಪಡಿಸಿ ಗಾಳಿಯಲ್ಲಿ ಗುಂಡೋಡ್ದಂಗೆ ಅಲ್ಲೇನೋ ಒಂದು ಟೀಕೆ ಮಾಡ್ತೀಯ, ಅಲ್ಲಿಂದ ಗಾಡಿ ಬಿಡ್ತೀಯ ಮುಂದಕ್ಕೆ. ಅಂದರೆ ಸಾಯಂಕಾಲ ನೀನು ಅಲ್ಲೆಲ್ಲರ ಕುಳಿತ್ಕೊಂಡಾಗ ನಿಂದಿದೆ ಕತೆ. ಒಂದಂಕಿ ಕಾರ್ಯಕ್ರಮ, ಏನು ಗುರು ಏನಿಲ್ಲ ಗುರು, ಯಾವುದೋ ಒಂದಿತ್ತು, ಸುಮ್ಮನೆ ಕತ್ಲಿಲಿ ಕಲ್ಲೆಷ್ಟು ಬಂದೆ, ಎಲ್ಲಿಗೆ ಬೀಳ್ತು ಅಲ್ಲಿಗೆ ಬೀಳಲಿ ಅಂತಕ್ಕಂಥದ್ದೇ ನಿನ್ನ ಉದ್ದೇಶ ಆದರೆ ನೀನು ಲಫಂಗ ಆಗ್ತೀಯ. ಅದು ಲಂಪಟಿತನ, ಲಫಂಗತನ ಆಗ್ತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಿನ್ನಲ್ಲಿ, ನಿನ್ನ ರಕ್ತದಲ್ಲಿ ಪೂರ್ಣ ರಕ್ತಗತವಾಗಿದೆ ಅಂತಕ್ಕಂಥದ್ದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ಆ AV ದಂಪತಿಗಳು, ಸೌತ್ ಎಂಡ್ ಸರ್ಕಲಲ್ಲಿ AV ಆಸ್ಪತ್ರೆ ಅಂತಿದೆ, ರಮೇಶ್ ಅಂತ ಇರಬೇಕು ಅವ್ರ ಹೆಸರು, ನನ್ನ ಜ್ಞಾಪಶಕ್ತಿ ಕರೆಕ್ಟಾಗಿದ್ದರೆ. ಅವ್ರದ್ದು ಈ ಕೆಂಚಿನಕುಪ್ಪೆ ಗೇಟ್ನಲ್ಲಿರ್ತಕ್ಕಂಥ 1 ಎಕರೆನ ಅವ್ರಿಗೆ ನೀನು ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡಿಕೊಟ್ಟು, ಲೈ ಮುಟ್ಟಾಳ ಮಂಜ, ಅವ್ರಿಗೆ ನೀನು ಅಗ್ರಿಮೆಂಟ್ ಮಾಡಿಕೊಟ್ಬಿಟ್ಟು, ಅದಾದಮೇಲೆ ನನ್ನ ಕಾಸಾಧರ್ಮ ಪತ್ನಿ ಶ್ರೀಮತಿ ಲಕ್ಷ್ಮಿಯವರಿಗೆ ನೀನು ದಾನಪತ್ರ ಮಾಡ್ತೀನಿ ಅಂತ ಬರೀತೀಯಲ್ಲ, ನೀನು ನೈತಿಕವಾಗಿ ಎಷ್ಟು ಸತ್ತಿದ್ಯಾ, ಎಷ್ಟು ಕೆಳಗೆ ಬಿದ್ದೋಗಿದ್ಯಾ, ಅಧಪತನದಲ್ಲಿದೆಯಾ ಅಂತಕ್ಕಂಥದ್ದನ್ನ ಅದನ್ನ ಇನ್ನು ಪುನಃ ಒಡೆದು ಹೇಳ್ಬೇಕಾ, ವಿಸ್ತಾರ ಮಾಡಿ ಹೇಳ್ಬೇಕಾ ನಿನ್ನ ಯೋಗ್ಯತೆಯನ್ನು. ಭಾಸ್ಕರ್ ರೆಡ್ಡಿಗೆ ನಾಮ ಇಟ್ಟೆ. ಯಾವಾಗ ನೀನು ದಿವಂಗತ ಬ್ಯಾಟಪ್ನವರು, ನಮ್ಮ ವಾಜ್ರಳ್ಳಿ ಬಿಡದಿ ಬ್ಯಾಟಪ್ನವ್ರ ಮನೆಯಲ್ಲಿ ನೀನು ಚಾಲಕನಾಗಿದ್ದಂಥ ಸಂದರ್ಭದಲ್ಲಿ ಭಾಸ್ಕರ್ ರೆಡ್ಡಿಯಿಂದ ಹಿಡ್ದು ಎಲ್ಲರಿಗೂ ಶೆಟ್ರಿಂದ ಹಿಡ್ದು ಎಲ್ಲರಿಗೂ ನಾಮ ಇಕ್ಕಿ, ಅದಾದಮೇಲೆ AV ದಂಪತಿಗಳಿಗೆ ಮಾಡಿ, ಯಾವಾಗ ಚುನಾವಣಾ ಸಂದರ್ಭದಲ್ಲಿ ಬಾಲಕೃಷ್ಣವರು ಇದನ್ನು ಪತ್ರಿಕಾಗೋಷ್ಠಿಗಳ ಮೂಲಕ ಜಗಜ್ಜಾಹೀರಾತು ಮಾಡಿದ್ರು, ಭಯ ಬಿದ್ದು ಪುನಃ ಹೋಗಿ ನೀನು ಅವ್ರನ್ನ ಕರೆಸಿ, ನೀನು ಅರ್ಧ ಎಕರೆ ಕೊಡಿ, ಇನ್ನು ಅರ್ಧ ಎಕರೆ ಮಾಡಿಕೊಡ್ತೀನಿ ಇಂಥ ಒಂದು ಪ್ರಪೋಸಲ್ ಇಟ್ಟೆ. ಇಲ್ಲ, ನಮಗೆ ಪೂರ್ತಿ ನಮ್ಮ ಅಗ್ರಿಮೆಂಟ್ ಪ್ರಕಾರ ಬರಬೇಕು ಅಂತ ಅಂದಾಗ ಇದನ್ನು ವಾಪಸ್ ಬಿಡಿಸ್ಕೊಳ್ಳೋಕ್ಕೆ ಅವರು ಸಿವಿಲ್ ದಾವಾವನ್ನು ಹೂಡಿ ಕೊನೆಗೆ ಇದು
ಮತದಾರರಿಗೆ ಇನ್ನು ಬೇರೆ ಬೇರೆ ಥರಕ್ಕೆ ಆಸ್ಪದ ಆಯ್ತದೆ ಅನ್ನೋಂಥ ಕಾರಣಕ್ಕೆ ಭಯ ಬಿದ್ದು ಮುಂದಿನ ಪರಿಣಾಮಗಳನ್ನ ಅವತ್ತು ವಾಪಸ್ ತಗೊಬಂದಂಥವನು ನೀನು. ಕೇಸ್ನ ತೊಗೊಂಡು ರಾಜಿ ಮಾಡ್ಕೊಂಡು ಅವ್ರ ಜಮೀನನ್ನು ಅವ್ರಿಗೆ ಬರ್ಕೊಟ್ಟಂಥವನು ನೀನು. ಅಂದರೆ ನಿನ್ನಿಂತ್ರ ಮಾಡ್ಕೊಂಡಂಥ ವ್ಯಾವಹಾರಿಕ ಒಡಂಬಡಿಕೆಯನ್ನು ಪೂರೈಸಬೇಕು ನೀನು ಅಂತ ಅಂದರೆ ಇಂಥದ್ದು ಯಾವ್ದಾರ ಬಾಲಕೃಷ್ಣನ ಕೈಗೋ ತಮಾಜಿ ಕೈಗೋ ಸಿಕ್ಕಿದ್ರಷ್ಟೇ ಪುನಃ ಅವ್ರಿಗೆ ಆಸ್ತಿ ಸಿಕ್ಕದೆ ಹೊರತು ನೀನು ಬರ್ಕೊಟ್ಟಿರೋ ಒಡಂಬಡಿಕೆ ಪತ್ರದಂಗೆ ನಿನ್ನ ಜೀವಮಾನದಲ್ಲಿ ಒಬ್ಬನ ಕೊಟ್ಟಿಲ್ಲ ನೀನು. ಇದು ಒಂದ ಎರಡ. ಸಾಲ ಎಲ್ಲರೂ ಮಾಡ್ತಾರೆ. ಸಾಲ ರಾಜಕಾರಣದಲ್ಲಿ ಇರ್ತಕ್ಕಂಥವನು ಅಥವಾ ವ್ಯವಹಾರಕ್ಕೆ ಬಂದಂಥವನು ಎಲ್ಲರಿಗೂ ಇರ್ತಕ್ಕಂಥ ಒಂದು ಸ್ವಾತಂತ್ರ್ಯ, ಒಂದು ಹಕ್ಕು. ಆದರೆ ಕೊಟ್ಟವನೇ ಕೊಡಂಗಿ ಈಸ್ಕೊಂಡವನೇ ಈರ್ಭದ್ರ ಅನ್ನೋಂಥ ಕಥೆ ಒಳಗೆ ನೀನಿದ್ದು ಇಲ್ಲಿಂದ ತೊಗೊಂಡ್ರೆ ಮಾಗಡಿ ತಾಲೂಕಿಂದ ಒಂದಲ್ಲ ನೂರಾರು ಪಾಪ ಸಂಖ್ಯೆಗಟ್ಟ ಆನಂದ ಹುಡುಕ್ತಾವನೇ ಸಂಖ್ಯೆಗಟ್ಟ ಆನಂದ ಪಾಪ ಇವತ್ತುವೇ ನಿನ್ನನ್ನು ವಂಶವೃಕ್ಷವನ್ನು ಹಿಡ್ಕೊಂಡು ಬೈಕೊಂಡು ಹುಡುಕ್ತಾ ಇದ್ದಾನೆ ಆತ. ನೀನು ಇಂಥ ವಿಚಾರಗಳಿಗೆ ನೀನು ಇರ್ತಕ್ಕಂಥವನು. ನೀನು ಬಾಲಕೃಷ್ಣ ಅವ್ರ ಬಗ್ಗೆ ತಮ್ಮಾಜಿ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕವಾದಂಥ ಮೌಲ್ಯ ಎಲ್ಲಿ ಇಟ್ಕೊಂಡಿದ್ಯಾ ನೀನು? ಅವೆಲ್ಲ ಬರೀ ಕೂಡಿಕೆ ರಾಜಕಾರಣ. ಬೇರೆ ಪಕ್ಷದವ್ರ ಜೊತೆ ಇರ್ತಕ್ಕಂಥವ್ರು ನಿನಗೆ ಬದ್ಧತೆ ಇದ್ದಿದ್ರೆ ಕುಮಾರಸ್ವಾಮಿ ಅವ್ರನ್ನ ಇವತ್ತು ನೀನು ಆ ಪಕ್ಷದಲ್ಲಿದ್ದೀನಿ ಅಂತ ಹೊಗಳುತ್ತಾ ಇರೋ 2014ನೇ ಇಸ್ವಿಯೊಳಗೆ ನೀನೇ ಬಹಿರಂಗವಾದ ಹೇಳಿಕೆ ಕೊಟ್ಟಿರೋಂಥದ್ದನ್ನ ಪೇಪರ್ ಕಟ್ಟಿಂಗ್ಸನ್ನು ದಯಮಾಡಿ ಅದನ್ನು ಕೂಡ ಮಾಧ್ಯಮದ ಇದರೊಳಗೆ ಅದನ್ನು ಹಾಕಬೇಕು ದಯಮಾಡಿ, ನನ್ನ ಮನವಿ. ಇಷ್ಟಾದಮೇಲೆ ಈಗ 224 ಜನ ಶಾಸಕರ ಬಲ ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯದ ವಿಧಾನಸಭೆ ಬಹುಮತದಿಂದ ಒಬ್ಬ ಮುಖ್ಯಮಂತ್ರಿ ಆಗಬೇಕು. ಬಾಲಕೃಷ್ಣಂದು ಒಂದು ಓಟಿಂದ, ಚಲುವರಾಯ ಸ್ವಾಮಿ ಅವ್ರದ್ದು ಒಂದು ಓಟಿಂದ, ಜಮೀರಣ್ಣವ್ರದ್ದು ಒಂದು ಓಟಿಂದ, ಪುಟ್ಟಣ್ಣವ್ರದ್ದು ಒಂದು ಓಟಿಂದ, ಬಂಡಿ ಸಿದ್ದೇಗೌಡರದ್ದು ಒಂದು ಓಟಿಂದ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆದವು ಅನ್ನೋಂಥದ್ದು ಪ್ರಥಮ ವಿಚಾರ. ನೀನು ಮುಖ್ಯಮಂತ್ರಿ ಆದ ನಂತರ ನಿನ್ನ ಕಾರ್ಯತತ್ಪರತೆ ಏನೈತೆ ಅಂತ ಎರಡನೇದು ಅದನ್ನು ತಗೊಳ್ಳೋಣ. ಮೊದಲು ನಿಮ್ಮನ್ನ ಮುಖ್ಯಮಂತ್ರಿ ಮಾಡೋ ನಿಟ್ಟಿನಲ್ಲಿ 5 ಜನ ದೇವೇಗೌಡರು ಏನೇ ವಿರೋಧ ಮಾಡಿದ್ರು BJP ಜೊತೆ ಕರ್ಕೊಂಡೋಗಿ ಅವತ್ತು ನಿನ್ನನ್ನು ಮುಖ್ಯಮಂತ್ರಿ ಮಾಡಿದ್ರಿಂದ ಅಲ್ವೇ ಒಬ್ಬರು ಕುಮಾರಣ್ಣ ಅಂತ ಅನ್ಸ್ಕೊಂಡಿದ್ದು. ಈ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಅಂತ ನಿಮ್ಮ ಸ್ಥಾಪನೆ ಆಗಿದ್ದು. ಅದಾದ ನಂತರ ಕೆಲಸ ಮಾಗಡಿಗೆ ನಾನು ಅದು ಮಾಡಿದೆ, ಮಾಗಡಿಗೆ ನಾನು ಇದು ಮಾಡಿದೆ, ಚನ್ನಪಟ್ಟಣಕ್ಕೆ ಅದು ಮಾಡಿದೆ. ಮಾಡಬೇಕಾದಂಥ ಆದ್ಯ ಕರ್ತವ್ಯ ಸಂವಿಧಾನ ನಿಮ್ಮ ತಲೆ ಮೇಲೆ, ನಿಮ್ಮ ಹೆಗಲ ಮೇಲೆ ಇಟ್ಟಿದೆ. ಮಾಡಿದೆ ಅಂತ ಅಂತಿದ್ರೆ ನಿನ್ನ ಕೈಲಾಗದಿರೋ ಮುಖ್ಯಮಂತ್ರಿ ಅಂತ ಬೈತಾರೆ. ಮಾಡಲೇಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಕುಮಾರಸ್ವಾಮಿ ಅವರಾಗಲಿ, ದೇವೇಗೌಡರಾಗಲಿ, DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯನವರಾಗಲಿ ಆಯಾ ಕಾಲಕ್ಕೆ ಕಾರ್ಯನಿರ್ವಹಿಸಿದ ಯಾವ ಹುದ್ದೆಯ ಜವಾಬ್ದಾರಿಯನ್ನು ಯಾವ ವ್ಯಕ್ತಿಗೆ ಕೊಟ್ಟಿರ್ತಾರೆ ಆ ವ್ಯಕ್ತಿ ಅದರ ನಿರ್ವಹಣೆ ಮಾಡಲೇಬೇಕು. ಇಲ್ಲದೇ ಕೈಲಾಗದೇ ಅವನು ಅಂತ ಹಣೆಪಟ್ಟಿ ಬರ್ತದೆ. ಸಮಾಜದಲ್ಲಿ ಅರಾಜಕತೆ ಸೃಷ್ಟಿಯಾಗ್ತದೆ. ನಾನು ಮಾಗಡಿಗೆ ಮಾಡಿದ್ದು ಅದನ್ನು ಹೊರತಾಗಿ ನನಗೆ ಗೊತ್ತಿಲ್ಲ. ಬಾಲಕೃಷ್ಣ ಅವರು ಆ ವಿಚಾರಕ್ಕೆ ಹೋದರೆ ಕುಮಾರಸ್ವಾಮಿ ಅವ್ರಿಗಿಂತ MLA ಪಟ್ಟದೊಳಗೆ ಸೀನಿಯರ್ ಅವರು 1-2 ಅವಧಿಗೆ. ಇದು ಒಂದು ಪ್ರಭಾವಿ ವಲಯ, ಒಂದು ಅಯಸ್ಕಾಂತನ ಹಿಂಗೆ ಇಟ್ಕೊಂಡ್ರೆ ಅದ್ರ ಸುತ್ತ ಒಂದು ಕಾಂತೀಯ ವಲಯ ಹೆಂಗಿರ್ತದೆ. ಒಬ್ಬ ನಾಯಕನಾದವನಿದ್ರೆ ಕಾಂತೀಯ ವಲಯ ಇದ್ದೇ ಇರ್ತದೆ. ಅಯಸ್ಕಾಂತ ತಂದು ಇಟ್ಟವ್ರು ಯಾರು ಅಲ್ಲಿಗೆ? ಪ್ರತಿಷ್ಠಾಪನೆ ಮಾಡಿದವ್ರು ಯಾರು? ನಾವೆಲ್ಲರೂ ಸೇರ್ಕೊಂಡು ಪ್ರತಿಷ್ಠಾಪನೆ ಮಾಡಿದ್ದೀವಿ ನಮ್ಮ ಮನೆ ದೇವರದು ಅಂತ. ಅವಾಗ ಅದನ್ನು ಬಳಸ್ಕೋಬೇಕಾಗಿರೋದು, ಸರಿದಾರಿಲಿ ಕರ್ಕೊಂಡು ಹೋಗ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ನೀವು ನನ್ನ ತಿಳುವಳಿಕೆ ಪ್ರಕಾರ ನಮ್ಮನ್ನು ಬಳಸ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ ಅಂತ ಅಂದಾಗ ಹೊರಗಡೆ ಬಂದಿದ್ದೀವಿ. ಹೇಳ್ಬಿಟ್ಟು ನಿಮ್ಮ ಜೊತೆ ಇರೋದಿಲ್ಲ ಸ್ವಾಮಿ, ನಾವಿರೋದಿಲ್ಲ.